व्यासाय भवनाशाय श्रीशाय गुणराशये विद्याय शुद्धविद्याय मध्वाय च नमो नमः। भवति गुणभावादेडमो कोऽपि वाग्मी एडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणोमुखाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। हरि ओಂ। ಭಗವಂತನಿಗೆ ಸರ್ವ ವಿಧವಾದಂತಹ ಕರ್ಮಗಳನ್ನು ಸಮರ್ಪಿಸಬೇಕು. ಯಾವ ಥರನಾಗಿ ಅಂತ ಕೇಳಿದರೆ ಒಂದು ದೃಷ್ಟಾಂತವನ್ನು ಕೊಟ್ಟರು. ದರ್ವಿ ಅಂತ ಹೇಳಿದರೆ ಒಂದು ಸೌಟು. ಅದು ಯಾವ ರೀತಿಯಾಗಿ ಎಲ್ಲ ಪದಾರ್ಥಗಳಲ್ಲಿ ಒಳಗೆ ಇರ್ತದೆ. ಅನ್ನ ಅಥವಾ ಇನ್ನಿತರ ಪೇಹ್ಯ, ಚೋಷ್ಯ, ಭಕ್ಷ್ಯ ಇತ್ಯಾದಿ ಬೇರೆ ಬೇರೆ ಪದಾರ್ಥಗಳಲ್ಲಿ ತಾನಿದ್ದರೂ ಕೂಡ ಆ ದರ್ವಿಗೆ ಯಾವತ್ತೂ ಕೂಡ ಅದರ ಸಿಹಿಯ ಅನುಭವ ಅಥವಾ ಹುಳಿಯ ಅನುಭವ, ಕಹಿಯ ಅನುಭವ ಇದ್ಯಾವುದರ ಅನುಭವವೂ ಕೂಡ ಆಗೋದಿಲ್ಲ. ಮತ್ತು ಅದು ಯಾವ ಥರನಾಗಿ ಒಂದು ಲೇಪವಾಗದಂತೆ ಇರ್ತದೆಯೋ ಅದೇ ರೀತಿಯಾಗಿ ನಾವು ಈ ಸಂಸಾರ ಸಮುದ್ರದಲ್ಲಿ ಯಾವ ರೀತಿಯಾಗಿರಬೇಕು ಅಂತ ಕೇಳಿದರೆ ಯಾವತ್ತೂ ಕೂಡ ಯಾವುದೋ ಒಂದು ವಿಪರೀತವಾದಂತಹ ಒಂದು ಕರ್ಮದ ಅಂಟಿನ ಜೊತೆಗೆ ನಾವಿರಬಾರದು. ನಾವು ನಿರ್ಲೇಪವಾಗಿ ಇರಬೇಕು, ಲೇಪರಹಿತರಾಗಿರಬೇಕು ಎಂಬ ವಿಚಾರವನ್ನು ಹಿಂದೆ ದಾಸರು ನಮಗೆ ಅದನ್ನು ತಿಳಿಸಿಕೊಟ್ಟರು. ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಹೇಳ್ತಾರೆ, ಜ್ಞಾನಪೂರ್ವಕವಾದ ಆಚರಣೆ, ಜ್ಞಾನಪೂರ್ವಕವಾದಂತಹ ಕರ್ಮದ ಆಚರಣೆ, ಅದರ ಫಲ ಏನು, ಅದನ್ನು ಮಾಡಿದ್ದರಿಂದಾಗಿ ಏನಾಗ್ತದೆ, ಆ ಜ್ಞಾನಪೂರ್ವಕವಾದ ಕರ್ಮದ ಫಲವನ್ನು ನಮಗೆ ದಾಸರು ಹೇಳ್ತಾ ಇದ್ದಾರೆ, ಕೊಡ್ತಾರೆ. ಅರಿಯದಿದ್ದರು ಎಮ್ಮೊಳದ್ದವನ ಅನವರತ ವಿಷಯಗಳುಂಬ ಜ್ಞಾನೋತ್ತರದಿ ತನಗರ್ಪಿಸಲು ಚಿತ್ಸುಖವಿತ್ತು ಸಂತೈಪ ಸರಿತು ಕಾಲ ಪ್ರವಾಹಗಳು ಕಂಡರೆಯು ಸರಿ ಕಾಣದಿರಿ ಪರಿಬಹು ಮರಳಿ ಮಜ್ಜನ ಪಾನ ಕರ್ಮಗಳಿಂದ ಸುಖವಿಹವು. ಹೇಳ್ತಾರೆ ದಾಸರು, ಭಗವಂತ ನಾವು ಮಾಡುವಂತಹ ಕರ್ಮ ಅದರ ಫಲ ಅದು ಮಾಡಬೇಕು ಅಂತಾದರೆ ಜ್ಞಾನಪೂರ್ವಕ, ಜ್ಞಾನ ಸಹಿತವಾದಂತಹ ಕರ್ಮವೇ ನಮಗೆ ಅದು ಫಲದಾಯಕವಾದಂತಹದ್ದು ಎಂಬ ವಿಚಾರವನ್ನು ಹೇಳುತ್ತಾರೆ. ಹೇಗೆ ಭಗವಂತ ನಮಗೆ ಒಂದು ವೇಳೆ ನಾವು ತಿಳಿದೋ ತಿಳಿಯದೆಯೋ ಯಾವುದೇ ರೀತಿಯಾಗಿರತಕ್ಕಂತಹ ಕರ್ಮವನ್ನು ಮಾಡಿದರೂ ಕೂಡ ಆ ಕರ್ಮದ ಸ್ವಾಮಿ, ಕರ್ಮದ ಫಲ ಅದು ಯಾರು ಅಂತ ಕೇಳಿದರೆ ಅದು ಭಗವಂತನಂತೆ. ನಮ್ಮೊಳಗಿದ್ದುಕೊಂಡು ಆ ಕರ್ಮವನ್ನು ಆಚರಣೆ ಮಾಡುವವನು ಅದು ಯಾರು ಅಂತಂದರೆ ಭಗವಂತ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿಯೂ ಕೂಡ ನಮ್ಮಿಂದ ಕರ್ಮಗಳ ಆಗುವಂತಹದ್ದು ಅದು ಭಗವದ್ ಅನುಗ್ರಹದಿಂದಾಗಿ. ಈ ರೀತಿಯಾಗಿ ಆ ಭಗವಂತನ ಅನುಗ್ರಹದಿಂದಾಗಿ ಕರ್ಮ ನಡೀತದೆ, ಅದನ್ನು ಮಾಡ್ತೇವೆ. ಆ ಮಾಡತಕ್ಕಂತಹ ಕರ್ಮ ಎಲ್ಲ ಸದಾ ಜೀವರಾಶಿಗಳ ಒಳಗಿದ್ದುಕೊಂಡು ಆ ಕರ್ಮವನ್ನು ಮಾಡುವವನು ಭಗವಂತ. ಆ ಭಗವಂತ ಅದನ್ನು ಮತ್ತೇನು ಮಾಡಬೇಕು ಅಂತ ಕೇಳಿದರೆ, ಕರ್ಮವನ್ನು ಮಾಡಿದ ನಂತರ ಕರ್ಮದ ಸ್ವಾಮಿಯಾಗಿ ಅಂತಹ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಬೇಕು. ಪೂರ್ತಿಯಾಗಿ ಆ ಜ್ಞಾನ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡಿದೆವು ಅಂತ ಹೇಳಿದರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ, ಭಗವಂತ ನಮಗೆ ಅರಿಯದಿದ್ದರೂ ಎಮ್ಮೊಳು ಇದ್ದು
ಅನವರತ ನಮ್ಮೊಳಗೆ ಎಲ್ಲ ಜೀವರಾಶಿಗಳಾಗಿದ್ದುಕೊಂಡು ಬೇರೆ ಬೇರೆ ವಿಧವಾದಂತಹ ಕರ್ಮಗಳನ್ನು ಮಾಡ್ತಾನೆ. ಮತ್ತು ಅನವರತ ವಿಷಯಗಳುಂಬ ಆ ವಿಷಯಗಳಿಂದ ಉಂಟಾಗತಕ್ಕಂತಹ ಸುಖ ಅದೆಲ್ಲವೂ ಕೂಡ ಅವನು ಸ್ವೀಕಾರ ಮಾಡ್ತಾನೆ. ಜ್ಞಾನೋತ್ತರದಿ ಸರಿ, ಜ್ಞಾನ ಬಂದ ಮೇಲೆ ಮಾಡತಕ್ಕಂತಹ ಕರ್ಮ, ಮೊದಲಿಗೆ ಜ್ಞಾನ ಇರಲಿಲ್ಲ, ಜ್ಞಾನೋತ್ತರದಲ್ಲಿ ಮಾಡಿದಂತಹ ಕರ್ಮ, ಅದಕ್ಕೆ ಹೇಳ್ತಾರೆ ಜ್ಞಾನೋತ್ತರದಿ ತನಗರ್ಪಿಸಲು. ಜ್ಞಾನೋತ್ತರದಲ್ಲಿ ಮಾಡಿದಂತಹ ಕರ್ಮ ಅದರಲ್ಲಿಯೂ ಕೂಡ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅವನು ಒಳ್ಳೆಯ ಆನಂದವನ್ನು ಸುಖವನ್ನು ನೀಡುತ್ತಾನೆ, ಸುಖವನ್ನು ಕೊಡ್ತಾನಂತೆ. ಜ್ಞಾನೋತ್ತರದಿ ಚಿತ್ ಸುಖವಿತ್ತು, ಒಳ್ಳೆಯ ರೀತಿಯಾದಂತಹ ಸುಖವನ್ನು ಅವನು ನಮಗೆ ನೀಡ್ತಾನೆ. ಚಿತ್ ಸುಖವಿತ್ತು ಸಂತೈಪ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾನೆ. ಮಾಡಿ ಸರಿತು ಕಾಲಪ್ರವಾಹಗಳು, ನದಿ ಪ್ರವಾಹ, ಕಾಲಪ್ರವಾಹ ಇದೆಲ್ಲವೂ ಕೂಡ ಇದರ ಕೆಲಸ ಏನು? ಸಹಜವಾಗಿ ಕಾಲ ಯಾರಿಂದಲೂ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕಾಲ ಸಹಜವಾಗಿ ಅದು ಪ್ರವಾಹದ ಅನಾದಿಯಾಗಿ ಅನಾದಿ ಕಾಲದಿಂದ ನಡೀತಾ ಇರ್ತದೆ. ಆ ಪ್ರವಾಹವನ್ನು ಗಂಗಾ ಪ್ರವಾಹ ನಾವು 10 ವರ್ಷಗಳ ಹಿಂದೆ ಹೋದಾಗ ಆ ಗಂಗೆಯಲ್ಲಿ ಪ್ರವಾಹ ಇತ್ತು. ಅದೇ ರೀತಿಯಾಗಿ ಇನ್ನು 10 ವರ್ಷ ಬಿಟ್ಟು ಹೋದಾಗಲೂ ಕೂಡ ಗಂಗೆಯಲ್ಲಿರುತ್ತಂತಹ ಪ್ರವಾಹ ಅದು ಅದೇ ರೀತಿಯಾಗಿರ್ತದೆ. ಹೇಗೆ ನದಿಯಲ್ಲಿರುವಂತಹ ಪ್ರವಾಹ ಒಂದಿನಿತೂ ಕೂಡ ಕಮ್ಮಿ ಆಗೋದಿಲ್ಲ, ಸಹಜವಾಗಿರುವಂತಹ ರೀತಿಯಲ್ಲಿ ಅದು ನಡೀತಾ ಇರ್ತದೆ. ಅದೇ ರೀತಿಯಾಗಿ ಕಾಲಪ್ರವಾಹ, ನದಿ ಪ್ರವಾಹ ಇದೆರಡೂ ಕೂಡ ಅದು ಅನಾದಿ ಕಾಲದಿಂದ ಅನಂತ ಕಾಲ ತನಕ ನಡೀತಾ ಇರ್ತದೆ. ಕಾಲವನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಾಲವನ್ನು ತಡೀತೇನೆ ಅಂತ ಹೇಳಿದರೆ ಕಾಲ ಪ್ರವಾಹ ಅದು ಅನಾದಿ ಕಾಲದಿಂದ ಕಾಲದಲ್ಲಿ ಕಾಲ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕಾಲ ಸ್ವಾಶ್ರಯವಾಗಿರುವಂತಹದ್ದು. ಆದ್ದರಿಂದ ಆ ಅಂತಹ ಕಾಲ ಪ್ರವಾಹ, ನದಿ ಪ್ರವಾಹ, ಸರಿತು ಕಾಲ ಪ್ರವಾಹಗಳು ಕಂಡರೆಯು ಯಾರು ನೋಡದೇ ಇರಲಿ, ಸಹಜವಾಗಿರುವಂತಹ ರೀತಿಯಲ್ಲಿ ಅದು ನಡೀತಾ ಇರ್ತದೆ. ಸರಿ ಕಾಣದಿರೇ ಅದು ನೋಡಲಿ ಯಾರಿಂದಲೂ ಕೂಡ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ಸ್ನಾನ ಪಾನಾದಿಗಳನ್ನು ನಾವು ಮಾಡಿದೆವು ಅಂತ ಹೇಳಿದ್ರೆ ನಮಗೆ ಆನಂದ. ಕಾಲಪ್ರವಾಹದಲ್ಲಿ ಅದೇ ರೀತಿಯಾಗಿ ನದಿ ಗಂಗಾದಿ ತೀರ್ಥಗಳಲ್ಲಿ ನಾವು ಸ್ನಾನಾದಿಗಳನ್ನು ಪಾನಾದಿಗಳನ್ನು ಅಗ್ನಿಕಾದಿಗಳನ್ನು ಮಾಡಿದೆವು ಅಂತ ಹೇಳಿದರೆ ಅದರಿಂದ ಅನುಗ್ರಹ ಯಾರಿಗೆ ಅಂತ ಕೇಳಿದರೆ ನಮಗೇನೆ. ಆದ್ದರಿಂದ ಆ ಎಲ್ಲ ಅನುಗ್ರಹಾದಿಗಳನ್ನು ಕೊಡುವಂತಹದ್ದು ಭಗವಂತ. ಅದೇ ರೀತಿಯಾಗಿ ಈ ನಮ್ಮೊಳಗಿದ್ದುಕೊಂಡು ಭಗವಂತ ತಿಳಿದೋ ತಿಳಿಯದೆಯೋ ಬೇರೆ ಬೇರೆ ರೀತಿಯಾಗಿ ಕರ್ಮಗಳನ್ನು ನಾವು ಕೆಲಸಗಳನ್ನು ಮಾಡ್ತೇವೆ. ಈ ಎಲ್ಲ ಕರ್ಮಗಳು ಅದು ಯಾರು ಅಂತ ಕೇಳಿದ್ರೆ ಭಗವಂತ ನಮ್ಮಿಂದ ಮಾಡಿಸ್ತಾನೆ. ಈ ರೀತಿಯಾಗಿ ಇದನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಅದರಿಂದ ನಮಗೆ ಆನಂದ ಸುಖಾದಿಗಳು ಆಗ್ತದೆ ಅಂತ ಹೇಳ್ತಾರೆ. ಅದನ್ನು ಇನ್ನಷ್ಟು ಬಿಡಿಸ್ತಾರೆ. ಏನು ಅಂತ ಕೇಳಿದ್ರೆ ನದಿಯಲ್ಲಿ ಯಾವ ರೀತಿಯಾಗಿ ಪ್ರವಾಹ ಅದು ಯಾರೋ ಒಬ್ಬರು ನೋಡಿದ್ರಿಂದಾಗಿ ನದಿ ಪ್ರವಾಹ ಹರಿತದೆ, ನೋಡದೇ ಇದ್ದಾಗ ನದಿ ಪ್ರವಾಹ ನಿಲ್ತದೆ ಅಂತ ಏನಾದರೂ ಉಂಟಾ? ಇಲ್ಲವೇ ಇಲ್ಲ. ಸಹಜವಾಗಿ ತನ್ನ ಕಾರ್ಯವನ್ನು ಅದು ಮಾಡ್ತಾನೆ ಇರ್ತದೆ. ಕಾಲ ಅದು ಆ ನದಿಯಲ್ಲಿರತಕ್ಕಂತಹ ಸಹಜ ಗುಣ ಅದು ಹರಿಯುವಂತಹದ್ದು. ಇನ್ನು ಆ ಕಾಲ ಅದು ಯಾರಾದರೂ ಕೂಡ ನಡೆಯುವುದಿಲ್ಲ ಅಥವಾ ಕಾಲವನ್ನು ನಿಲ್ಲಿಸ್ತೇನೆ ಅಂತ ಯಾರಾದರೂ ಉಂಟಾ? ಇಲ್ಲವೇ ಇಲ್ಲ. ಸಹಜವಾಗಿರತಕ್ಕಂತಹ ಗುಣಧರ್ಮಗಳು ಆ ಕಾಲದಲ್ಲಿ ನದಿಯಲ್ಲಿ ಇದ್ದೇ ಇರ್ತವೆ. ಅದೇ ರೀತಿಯಾಗಿ ಭಗವಂತ ನಾವು ತಿಳಿದೋ ತಿಳಿಯದೆಯೋ ಎಲ್ಲ ರೀತಿಯಾಗಿ ನಾವು ಕಾರ್ಯವನ್ನು ಮಾಡ್ತೇವೆ. ಆದರೆ ಸಕಲ ಕರ್ಮಗಳನ್ನು ಮಾಡಿ ತಾನೇ ಮಾಡಿಸ್ತಾನೆ, ಮಾಡ್ತಾನೆಯೂ ಕೂಡ. ಹೀಗೆ ನಾವು ತಿಳಿಯದೆಯೋ ತಿಳಿದು ಮಾಡಿದರೆ ಸ್ನಾನಾದಿಗಳಿಗೆ ಒಂದು ರೀತಿಯಾಗಿರತಕ್ಕಂತಹ ಶ್ರೇಷ್ಠ ಫಲ, ತಿಳಿಯದೇ ಮಾಡಿದ್ರಿಂದಾಗಿಯೂ ಕೂಡ ಫಲ ಎಂಬುದು ಇದ್ದೇ ಇದೆ ನಿಶ್ಚಿತ. ಫಲದಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಮೋಸ ಇಲ್ಲ.
ಫಲ ಸಿಕ್ಕೇ ಸಿಗ್ತದೆ. ಆದರೆ ಜ್ಞಾನಪೂರ್ವಕವಾದಂತಹ ಕರ್ಮ ಅದಕ್ಕೆ ವಿಶಿಷ್ಟವಾದ ಫಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಭಗವಂತನ ಮಹಿಮೆಯನ್ನು ತಿಳಿದು ಆರಾಧನೆ ಮಾಡಿದಾಗ ಅದರಲ್ಲಿ ನಮಗೆ ಫಲ ಇದ್ದೇ ಇದೆ. ಯಾಕೆ? ತಿಳಿದು ಮಾಡಿದ್ದಕ್ಕೆ ಭಗವಂತ ನಿಶ್ಚಯವಾಗಿಯೂ ಕೂಡ ಅನುಗ್ರಹವನ್ನು ಮಾಡ್ತಾನೆ. ಯಾಕೆ ಅಂತ ಕೇಳಿದರೆ, ಅದು ಭಗವಂತನ ಮಹಿಮೆಯನ್ನು ತಿಳ್ಕೊಂಡು ಭಗವಂತನ ವಿಚಾರವಾಗಿ ಅವನ ಜ್ಞಾನ, ಅವನ ವಿಶಿಷ್ಟವಾಗಿರತಕ್ಕಂತಹ ಕ್ರಿಯೆ, ಇದನ್ನು ತಿಳಿದು ನಾವು ಅದರಲ್ಲಿ ಪ್ರವೃತ್ತಿಯನ್ನು ಮಾಡಿದಾಗ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ನಾವು ಸ್ನಾನಾದಿಗಳನ್ನು ಗಂಗಾದಿ ತೀರ್ಥಗಳಲ್ಲಿ ತಿಳಿದು ಮಾಡಿದಾಗ, ಗಂಗಾದಿ ತೀರ್ಥಗಳಲ್ಲಿ ಇತರ ನದಿಗಳಲ್ಲಿ ಮೀನು ಮತ್ಸ್ಯಾದಿಗಳು ಇರ್ತವೆ. ಅದಕ್ಕೆ ಯಾಕೆ ಫಲ ಇಲ್ಲ ಅಂತ ಕೇಳಿದರೆ, ಒಳ್ಳೆಯ ತೀರ್ಥಾದಿಗಳಲ್ಲಿ ತೀರ್ಥಕ್ಷೇತ್ರದಲ್ಲಿ ವಾಸ ಮಾಡ್ತದೆ, ತೀರ್ಥದಲ್ಲಿ ವಾಸ ಮಾಡ್ತದೆ. ಇದಕ್ಕೆ ನಿಜವಾಗಿ ಮೋಕ್ಷವನ್ನೇ ಸಿಗುವಂಥ, ಮೋಕ್ಷವನ್ನೇ ಕೊಡಬೇಕಿತ್ತು ಅಥವಾ ಮೋಕ್ಷವೇ ಲಭಿಸಬೇಕಿತ್ತು. ಯಾಕೆ ಮೋಕ್ಷಾದಿಗಳು ಸಿಗಲಿಲ್ಲ, ಮೋಕ್ಷಾದಿಗಳು ಆಗಲಿಲ್ಲ ಅಂತ ಕೇಳಿದರೆ, ಅದರಲ್ಲಿ ಜ್ಞಾನ ಇಲ್ಲ. ಯಾವಾಗ ಜ್ಞಾನಪೂರ್ವಕವಾದಂತಹ ಕ್ರಿಯೆ, ಜ್ಞಾನ ಸಹಿತವಾದಂತಹ ಕ್ರಿಯೆಯಲ್ಲಿ ನಮಗೆ ವಿಶೇಷವಾಗಿರತಕ್ಕಂತಹ ಫಲ ಹೊರತು ಅದರಲ್ಲಿ ಜ್ಞಾನರಹಿತವಾದದ್ರಲ್ಲಿ ಫಲಾದಿಗಳು ನಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಭಗವಂತನ ಮಹಿಮೆ, ಆ ಜ್ಞಾನಪೂರ್ವಕವಾದಂತಹ ಕ್ರಿಯೆ, ಭಗವಂತ ನಮ್ಮಿಂದ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕರ್ಮಗಳನ್ನು ಮಾಡಿಸ್ತಾನೆ ಎಂಬುದಾಗಿ ಭಗವಂತ ಮಾಡಿಸ್ತಾನೆ ಎಂಬಂತಹ ಚಿಂತನೆಯನ್ನು ನಾವಿಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಇಲ್ಲದಿದ್ದರೆ ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಡ್ತಾನೆ. ವಿದ್ಯಾರ್ಥಿಯಾದವನ ಅವನು ಏನು ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಅಧ್ಯಾಪಕರು ಪರೀಕ್ಷೆಯನ್ನು ಕೊಡ್ತಾರೆ. ಪರೀಕ್ಷೆಯನ್ನು ಕೊಟ್ಟಾಗ ಅಲ್ಲಿ ಅಧ್ಯಾಪಕರಿಗೆ ವಿಷಯ ಗೊತ್ತಿಲ್ಲ ಅಥವಾ ಅದರ ಅರ್ಥ ಗೊತ್ತಿಲ್ಲ ಅಂತ ಅವರು ನಮಗೆ ಪರೀಕ್ಷೆಯನ್ನು ನೀಡೋದಲ್ಲ. ಮತ್ತೇನು ಕೇಳಿದರೆ, ಆ ಪರೀಕ್ಷೆಯಲ್ಲಿ ಅವನ ವಿದ್ಯಾರ್ಥಿಯ ಅನುಭವ ಎಷ್ಟಿದೆ, ಅವನು ಎಷ್ಟು ಓದಿಕೊಂಡಿದ್ದಾನೆ ಎಂಬುದನ್ನು ಪರೀಕ್ಷೆ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಉತ್ತರವನ್ನು ಬರೆದ್ರೆ ನಮಗೆ ನಾವು ಉತ್ತೀರ್ಣರಾಗ್ತೇವೆ. ಒಳ್ಳೆಯ ರೀತಿಯಾದಂತಹ ಅಂಕಗಳನ್ನು ಪಡೆಯುವ ಮೂಲಕವಾಗಿ ಒಳ್ಳೆಯ ರೀತಿಯಾದ ಔನ್ನತ್ಯವನ್ನು ನಾವು ಪಡ್ಕೊಳ್ತೇವೆ. ಅದೇ ರೀತಿಯಾಗಿ ಈ ಜೀವನದಲ್ಲಿಯೂ ಕೂಡ ಏನು ಅನುಸಂಧಾನ ಪೂರ್ವಕವಾದಂತಹ ಕ್ರಿಯೆ, ದೇವರು ನಾವು ಏನೇ ಕರ್ಮವನ್ನು ಮಾಡಿದ್ರೂ ಕೂಡ, ಏನೇ ಒಂದು ಕರ್ಮವನ್ನು ನಾವು ದೇವರಿಗೋಸ್ಕರ, ದೇವರ ಪೂಜೆಗೋಸ್ಕರವಾಗಿ ಅಣಿಯನ್ನು ಮಾಡ್ತೇವೆ, ದೇವತಾ ಪೂಜೆಗೋಸ್ಕರವಾಗಿ ಅನ್ನಾದಿಗಳನ್ನು ಮಾಡಲಿಕ್ಕೋಸ್ಕರವಾಗಿ ಪಾತ್ರೆಗಳನ್ನು ತರ್ತೇವೆ, ಬೆಲ್ಲ ಅಕ್ಕಿ ಇತ್ಯಾದಿಗಳನ್ನು ನಾವು ಮಾಡ್ತೇವೆ, ಅನ್ನಾದಿಗಳನ್ನು ಮಾಡ್ತೇವೆ. ಅದನ್ನು ಭಗವಂತನಿಗೆ ನೈವೇದ್ಯವನ್ನು ಮಾಡುವುದಕ್ಕೋಸ್ಕರವಾಗಿ ನಾವು ಅಣಿಯನ್ನು ಮಾಡ್ತೇವೆ. ದೇವತಾ ಪೂಜೆಗೆ ಬೇಕಾಗಿರತಕ್ಕಂತಹ ಸಾಮಗ್ರಿಗಳನ್ನು ಅಣಿ ಮಾಡಿಕೊಳ್ತೇವೆ. ಇದು ಎಲ್ಲ ಏನು? ಇದು ದೇವತಾ ಪೂಜೆಗೆ ಸಂಬಂಧಿಸಿದ್ದು, ದೇವತಾ ಅರ್ಚನೆಗೆ ಸಂಬಂಧಿಸಿದ್ದು ಎಂಬ ಜ್ಞಾನ ಇದ್ದಾಗ ಏನಾಗ್ತದೆ ಅಂತ ಕೇಳಿದರೆ, ಆವಾಗ ನಮಗೆ ಅದು ಅನುಗ್ರಹಕ್ಕೆ ಕಾರಣವಾಗ್ತದೆ. ಭಗವಂತ ನಮಗೆ ಆದರನಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಜ್ಞಾನ ಸಹಿತವಾದಂತಹ ಕ್ರಿಯೆ, ಜ್ಞಾನಪೂರ್ವಕವಾದಂತಹ ಕ್ರಿಯೆ ನಮ್ಮ ಏಳಿಗೆಗೆ ಅದು ಸಹಾಯಕ ಎಂಬುದನ್ನು ತಿಳಿಸಿಕೊಡ್ತಾರೆ. ಜ್ಞಾನೋತ್ತರದಲ್ಲಿ ಮಾಡುವಂತಹ ಕ್ರಿಯೆ, ಜ್ಞಾನೋತ್ತರದಲ್ಲಿ ಮಾಡುವ ಕ್ರಿಯೆ ಅಂತ ಹೇಳಿದರೆ, ಜ್ಞಾನ ಅಪರೋಕ್ಷ ಜ್ಞಾನ ಬಂದ ಮೇಲೆ ಜ್ಞಾನವನ್ನು ಕೆಲವರು ಅಲ್ಲಿ ಕೆಲವೆಲ್ಲ ಕ್ರಿಯೆಗಳಾಗ್ತವಲ್ವ, ಅದಕ್ಕೇನು ಫಲ? ಜ್ಞಾನೋತ್ತರದಲ್ಲಿ ಮಾಡಿದಂತಹ ಕರ್ಮಕ್ಕೆ ಫಲ ಏನು ಅಂತ ಕೇಳಿದರೆ, ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಜ್ಞಾನೋತ್ತರದಲ್ಲಿ ಶಾಸ್ತ್ರ ಶ್ರವಣಗಳ ಮೂಲಕವಾಗಿ ಬರುವ ಜ್ಞಾನ ಅದು ಆರಂಭದ ಜ್ಞಾನ. ಇನ್ನು ಜ್ಞಾನೋತ್ತರದಲ್ಲಿ ಅಂತ ಹೇಳಿದರೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ನಾವು ಅಪರೋಕ್ಷ ಜ್ಞಾನಕ್ಕಿಂತ ನಂತರ ಮಾಡುವಂತಹ ಕ್ರಿಯೆಗಳು
ಅದೆಲ್ಲ ಏನು ಕೇಳಿದ್ರೆ ಅದು ಜ್ಞಾನಕ್ಕೆ ಸಾಧನ ಅಲ್ಲ. ಮತ್ತು ನಮ್ಮ ಮುಕ್ತಿಯಲ್ಲಿ ಆನಂದಾತಿಶಯ, ಆ ಭಗವಂತ ನಮಗೆ ಮುಕ್ತಿಯನ್ನು ನೀಡುತ್ತಾನೆ. ಆವಾಗ ಆ ಮುಕ್ತಿಯಲ್ಲಿ ಆನಂದಾತಿಶಯವಾಗ್ತದೆ. ಭಗವಂತ ನಮಗೆ ಆ ಕರ್ಮವನ್ನು ಜ್ಞಾನೋತ್ತರದಲ್ಲಿ ಮಾಡಿದಂತಹ ಕರ್ಮಕ್ಕೆ ನಮಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಒಳ್ಳೆ ರೀತಿಯಾಗಿ ಅನುಗ್ರಹವನ್ನು ಮಾಡ್ತಾನೆ. ತನ್ಮೂಲಕವಾಗಿ ನಮಗೆ ಭಗವಂತ ಮೋಕ್ಷವನ್ನೇ ಕೊಡ್ತಾನೆ. ಮೋಕ್ಷದಲ್ಲಿ ಆನಂದದ ಅತಿಶಯ, ವಿಪರೀತವಾದಂತಹ ಆನಂದವನ್ನು ನಮಗೆ ಉಣಬಡಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಈ ಜ್ಞಾನೋತ್ತರ ಜ್ಞಾನ ಸಹಿತವಾದಂತಹ ಒಂದು ಕರ್ಮ ಅದು ಮುಕ್ತಿಗೆ ಸಾಧಕ ಅಥವಾ ಆ ಮುಕ್ತಿಯನ್ನು ನೀಡುವುದಲ್ಲ. ಅಷ್ಟೇ ಅಲ್ಲದೆ ಒಳ್ಳೆ ರೀತಿಯಾಗಿರತಕ್ಕಂತಹ ಆನಂದಾತಿಶಯ ನಮಗೆ ಅದರಿಂದ ಆಗ್ತದೆ ಎಂಬ ವಿಚಾರವನ್ನು ನಮಗೆ ಈ ಮೂಲಕವಾಗಿ ದಾಸರು ಅದನ್ನು ತಿಳಿಯಪಡಿಸ್ತಾರೆ. ಹೀಗೆ ಭಗವಂತ ನಮಗೆ ವಿಶಿಷ್ಟವಾದಂತಹ ಅನುಗ್ರಹ, ವಿಶಿಷ್ಟವಾದಂತಹ ಒಂದು ಅನುಗ್ರಹವನ್ನು ಕೊಡುವುದಲ್ಲದೆ ಒಳ್ಳೆಯ ರೀತಿಯಾಗಿ ನಮಗೆ ಜ್ಞಾನಕ್ಕೆ ಬೇಕಾಗಿರುವಂತಹ ಒಂದಷ್ಟು ಚಿಂತನೆಗಳನ್ನು ನಾವು ಮಾಡಲೇಬೇಕಾಗಿರತಕ್ಕಂತಹದ್ದು. ಹೇಳ್ತಾರಲ್ಲ ಏನು ಅಂತ ಕೇಳಿದರೆ, ಆ ಉತ್ಕ್ರಾಮಂತಂ ಸಿತಂ ವಾಪಿ ಭಂಜಾನಂ ವಾಗುಣಾನ್ವಿತಂ ವಿಮೂಢಾನ್ ಅನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಾ ಅಂತ. ಎಲ್ಲ ರೀತಿಯಾಗಿ ನಾವು ಉತ್ಕ್ರಾಮಂತಂ ಸಿತಂ ವಾಪಿ ಭಂಜಾನಂ ವಾಗುಣಾನ್ವಿತಂ ವಿಮೂಢಾನ್ ಅನುಪಶ್ಯಂತಿ, ಮೂಢರು ಅವನನ್ನು ಕಾಣಲಿಕ್ಕಾಗೋದಿಲ್ಲ, ನೋಡೋದಿಲ್ಲ. ಮತ್ತು ಯಾರು ಯತಂತಹ ಯೋಗಿನಶ್ಚೈನಂ, ಯಾರು ಪ್ರಯತ್ನವನ್ನು ಪಡ್ತಾರೆ, ಅದಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನ ಪಟ್ಟು ತನ್ಮೂಲಕವಾಗಿ ನಾವು ಅನುಗ್ರಹವನ್ನು ಪಡ್ಕೊಳ್ಳುವಂತಹದ್ದು. ಯತಂತಹ ಯೋಗಿನಶ್ಚೈನಂ ಪಶ್ಯಂತಿ ಆತ್ಮನಿ ಅವಸ್ಥಿತಂ, ಆತ್ಮನಲ್ಲಿರ್ತಕ್ಕಂತಹ ಭಗವಂತನನ್ನು ಕಾಣ್ತಾರೆ ಅಂತ ಹೇಳ್ತಾರೆ. ಯತಂತೋ ವಿಕೃತಾತ್ಮನ ನೈನಂ ಪಶ್ಯಂತಿ ಅಚೇತಸಃ, ಅಚೇತಸಃ ಯಾರು ಅಜ್ಞಾನಿಗಳಿದ್ದಾರೆ, ಯಾರು ಅಜ್ಞರಿದ್ದಾರೆ, ಅವರು ಯಾವತ್ತೂ ಕೂಡ ಭಗವಂತನನ್ನು ಕಾಣಲಿಕ್ಕೆ ಹೋಗೋದೇ ಇಲ್ಲ. ಯಾರು ಪ್ರಯತ್ನ ಪಡ್ತಾರೆ, ಭಗವಂತನನ್ನು ಕಾಣಲೇಬೇಕು, ಭಗವಂತನನ್ನು ನೋಡಲೇಬೇಕು ಎಂಬಂತಹ ವಿಶೇಷವಾಗಿ ಪ್ರಯತ್ನ ಪಡ್ತಾರೆ, ಅಂಥವರಿಗೆ ಅನುಗ್ರಹವಾಗ್ತದೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಸರ್ವ ಕರ್ಮಗಳ ನಾವು ಸಕಲ ಕರ್ಮಗಳನ್ನು ಕೂಡ ಅವನಿಗೆ ಸಮರ್ಪಣೆ ಮಾಡಬೇಕು. ಸಕಲ ಕರ್ಮಗಳನ್ನು ಕೂಡ ಸರಿ ಸಮರ್ಪಣೆ ಮಾಡ್ತೇವೆ, ಮಾಡಿದ್ದರಿಂದಾಗಿ ಫಲ ಏನಪ್ಪ? ದೇವರಿಗೆ ಕರ್ಮ ಸಮರ್ಪಣೆಯನ್ನು ಮಾಡಿದ್ದರ ಫಲ ಬೇಕಲ್ವ? ಏನಾದರೂ ಕೂಡ ನಮಗೆ ಅದರಿಂದ ಫಲ ಉಂಟಾ ಅಂತ ಕೇಳಿದರೆ ಅದಕ್ಕೆ ಫಲ ಉಂಟು ಅಂತ ಹೇಳ್ತಾರೆ. ಏನು ಫಲ ಅಂತ ಕೇಳಿದರೆ ಅದನ್ನು ಬಿಡಿಸ್ತಾರೆ. ಏನು ಮಾಡುವ ಕರ್ಮಗಳ ಲಕ್ಷ್ಮೀ ನಿವಾಸನಿಗರ್ಪಿಸ ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನ ದಿನದಿ ಮಾನನಿಧಿ ಕೈಗೊಂಡು ಸುಖವಿತ್ತಾನತರ ಸಂತೈಪ ತೃಣ ಜಲ ಧೇನು ತಾನುಂಡು ಅನವರತ ಪಾಲ್ಗರವ ತೆರೆದಂತೆ. ಭಗವಂತ ಆ ಕರ್ಮಗಳನ್ನು ತಿಳಿದು ಮಾಡುವಂತಹ ಕರ್ಮಕ್ಕೆ ಭಗವಂತ ನಮಗೆ ಫಲವನ್ನು ನೀಡುತ್ತಾನೆ ಅಂತ ಹೇಳ್ತಾರಲ್ವ. ಆ ಫಲ ಏನು, ಹೇಗೆ ಅಂತ ಕೇಳಿದರೆ ಅದನ್ನು ತಿಳಿಸ್ತಾರೆ. ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ನಾವು ಮಾಡುವಂತಹ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಬೇಕು. ಅರ್ಪಿಸುವಂತಹ ಕರ್ಮಗಳನ್ನು ಯಾವ ರೀತಿಯಾಗಿ ಒಳ್ಳೆ ರೀತಿಯಲ್ಲಿ ಅದನ್ನು ಚಿಂತನೆ ಮಾಡಿಕೊಳ್ಳಬೇಕು. ನಾವು ಮಾಡುವಂತಹ ಏನೆಲ್ಲ ಕರ್ಮಗಳು ಉತ್ಕ್ರಾಮಂತಂ ಸಿತಂ ವಾಪಿ ಭಂಜಾನಂ ವಾ ಗುಣಾನ್ವಿತಂ, ಬೇರೆ ಬೇರೆ ರೀತಿಯಾದಂತಹ ಕರ್ಮಗಳನ್ನು ಮಾಡ್ತೇವೆ. ಆ ಬೇರೆ ಬೇರೆ ರೀತಿಯಾದಂತಹ ಕರ್ಮಗಳಲ್ಲಿ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅದನ್ನು ಅಜ್ಞಾನಿಗಳು ಯಾವತ್ತೂ ಕೂಡ ತಿಳ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ. ಅಜ್ಞಾನಿಗಳು ಅದರಲ್ಲಿ ತಮ್ಮ ಪ್ರಯತ್ನವನ್ನೇ ಮಾಡೋದಿಲ್ಲ, ಅದನ್ನು ನೋಡಲಿಕ್ಕೂ ಹೋಗೋದಿಲ್ಲ. ಏನು ಮಾಡ್ತಾರೆ ಅಂತ ಕೇಳಿದ್ರೆ, ನಾವು ಆ ಪ್ರಯತ್ನ ಒಳ್ಳೆ ರೀತಿಯಾಗಿ ಅದಕ್ಕೆ ನಾವು
ಪ್ರಯತ್ನವನ್ನು ಪಟ್ಟೆವು ಅಂತಾದರೆ ಅದರಲ್ಲಿ ನಮ್ಮ ವಿಶೇಷವಾಗಿರತಕ್ಕಂತಹ ಒಂದು ಚಿಂತನೆಯನ್ನು ಮಾಡಿದೆವು ಅಂತ ಹೇಳಿದರೆ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಏನು ಅಂತ ಕೇಳಿದ್ರೆ, ಉತ್ಕ್ರಾಮಂತಂ ಸ್ಥಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾಮ ಪಶ್ಯಂತಿ ಜ್ಞಾನಚಕ್ಷುಷಃ. ಜ್ಞಾನಿಗಳು ಕಾಣ್ತಾರೆ, ಜ್ಞಾನಿಗಳು ಆ ರೀತಿಯಾಗಿ ಅದರ ಪೂರ್ಣವಾದಂತಹ ಅರಿವನ್ನು ಇಟ್ಟುಕೊಳ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಸಕಲ ಕರ್ಮಗಳಲ್ಲಿಯೂ ಕೂಡ ನಾವು ಭಗವಂತನಿಗೆ ಅನುಸಂಧಾನಪೂರ್ವಕವಾಗಿ ಮತ್ತೆ ಅದನ್ನು ಚಿಂತನೆ ಅದೇ ರೀತಿಯಾಗಿರಬೇಕು. ಚಿಂತನೆ ಹೇಗಿರಬೇಕು ಅಂತ ಕೇಳಿದ್ರೆ, ಭಗವಂತ ನಮ್ಮೊಳಗಿದ್ದುಕೊಂಡು ಸಕಲ ವಿಧವಾದಂತಹ ಕರ್ಮಗಳನ್ನು ಮಾಡಿಸ್ತಾನೆ ಅಂತ. ಯಾಕೆ ಅಂತಂದರೆ ಕರ್ಮದ ಸ್ವಾಮಿ, ಕರ್ಮದ ಅಧಿಪತಿ ಯಾರು ಅಂತ ಕೇಳಿದ್ರೆ ಅವನೇ. ನಾನು ಕರ್ಮವನ್ನು ಮಾಡ್ತೇನೆ, ನಮ್ಮಿಂದ ಕರ್ಮಗಳು ಏನೂ ಸಾಧ್ಯ ಇಲ್ಲ. ಕರ್ಮದ ಪೂರ್ಣವಾಗಿರತಕ್ಕಂತಹ ಸ್ವಾಮಿತ್ವ ಯಾರಿಗಿರೋದು ಅಂತ ಕೇಳಿದರೆ ಅದು ಅವನಿಗೇನೆ. ಆದ್ದರಿಂದ ಸಂದೇಹಿಸದೆ, ಸಂದೇಹವನ್ನು ಕಿಂಚಿತ್ತೂ ಪಡಬಾರದು. ಯಾವ ರೀತಿಯಾಗಿಯೂ ಕೂಡ ನಾವು ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳ ಪ್ರಾತಃಸಂಕಲ್ಪ ಗದ್ಯದಲ್ಲಿ ಇದನ್ನು ಬಹಳ ಚೆನ್ನಾಗಿ ವಿವರಣೆಯನ್ನು ಮಾಡ್ತಾರೆ. ಶ್ರೀ ಭಾರತೀ ರಮಣೇನ ರುದ್ರಾದಿ ಅಶೇಷ ತಾತ್ವಿಕ ದೇವತಾ ಉಪಾಸಿತ ಚರಣೇನ ಮಮ ಸರ್ವಾಸು ಅವಸ್ಥಾಸು ಚಿತ್ರದ ತದುಪಾಸಕೇನ ಶ್ರೀ ಮುಖ್ಯ ಪ್ರಾಣೇನ ಪ್ರೇರಿತ ಸನ್ ತ್ವತ್ಸಂಸ್ಕೃತಿ ಪೂರ್ವಕಂ ತ್ವಯಶಯನಾತ್ ಸಮುತ್ಥಾಯ ಅದ್ಯತನಂ ಸ್ವರ್ಣಾಶ್ರಮೋಚಿತಂ ದೇಶಕಾಲಾವಸ್ಥೋಚಿತಂ ನಿತ್ಯನೈಮಿತ್ತಿಕ ಕಾಮ್ಯಭೇದೇನ ತ್ರಿವಿಧಂ ತತ್ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯೇ. ಯಜ್ಞಾಕಾರಿಭಿಃ ವಿದ್ಯಾಸಂಬಂಧಿಭಿಃ ದೇಹಸಂಬಂಧಿಭಿಶ್ಚ ತದೀಯೈಃ ಅಶೇಷೈಃ ಜನೈಃ ತತ್ಸರ್ವಕರ್ತೃತ್ವ ಕಾರಯಿತೃತ್ವಾದಿ ಅನುಸಂಧಾನಪೂರ್ವಕಂ ಕಾರಯಿಷ್ಯೇ. ಇದೆಲ್ಲವೂ ಕೂಡ ನಮಗೆ ರಾಯರ ಪ್ರಾತಃಸಂಕಲ್ಪದಲ್ಲಿ ನಮಗೆ ಗೊತ್ತಾಗ್ತದೆ. ಏನು ಅಂತ ಕೇಳಿದ್ರೆ, ನಾವು ಮಾಡುವಂತಹ ಏನೆಲ್ಲ ಕರ್ಮಗಳು ಅಂತ ಕೇಳಿದ್ರೆ, ರುದ್ರಾದಿ ಅಶೇಷ ತಾತ್ವಿಕ ದೇವತಾ ಉಪಾಸಿತ ಚರಣೇನ, ಭಗವಂತನನ್ನ ಯಾರೆಲ್ಲ ಉಪಾಸನೆ ಮಾಡ್ತಾರೆ ಅಂತ ಕೇಳಿದರೆ ರುದ್ರಾದಿ ಅಶೇಷ ತಾತ್ವಿಕ ದೇವತೆಗಳು, ನಮೋವಸ್ ತಾತ್ವಿಕ ತತ್ವಾಭಿಮಾನ ದೇವತೆಗಳಿಂದ ಆರಂಭಿಸಿಕೊಂಡು ಎಲ್ಲರೂ ದೇವತೆಗಳು ಕೂಡ ಭಗವಂತನ ಚರಣವನ್ನು ಉಪಾಸನೆ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಸರ್ವಾಸು ಅವಸ್ಥಾಸು, ಬೇರೆ ಬೇರೆ ಜಾಗೃತ, ಸ್ವಪ್ನ, ಸುಷುಪ್ತಿ ಈ ರೀತಿಯಾಗಿ ಇರುವಂತಹ ಬೇರೆ 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 ಅವಸ್ಥೆಗಳಲ್ಲಿ ತದುಪಾಸಕೇನ ಇಂದ ಉಪಾಸನೆಯನ್ನು ಮಾಡಿಕೊಂಡು, ಅಷ್ಟು ಮಾತ್ರವಲ್ಲದೆ ಒಳಗಡೆ ಯಾರು ಮಾಡ್ತಾನೆ ಅಂತ ಕೇಳಿದರೆ ಮುಖ್ಯ ಪ್ರಾಣೇನ ಪ್ರೇರಿತ ಶ್ರೀಷಿದುಷ್ಟ್ಯರ್ಥ ಕರಿಷ್ಯೇ ಕರ್ಮಚಾಕಿಲಂ ಅಂತ ನಾವು ಹೇಳ್ತೇವಲ್ವ. ಮುಖ್ಯ ಪ್ರಾಣೇನ ಪ್ರೇರಿತ, ಭಗವಂತನ ಪ್ರೇರಣೆ, ಅದರ ಜೊತೆಗೆ ಪ್ರಾಣದೇವರ ಪ್ರೇರಣೆ, ಎಲ್ಲ ಆ ದೇವತೆಗಳ ಪ್ರೇರಣೆಯಿಂದ ಸಹಿತವಾಗಿ ನಾವು ಆ ಸಂಸ್ಕೃತಿ ಪೂರ್ವಕಂ, ರಾಯರು ಹೇಳುವಂತಹ ಮಾತು ಸಂಸ್ಕೃತಿ, ನಿನ್ನ ಜ್ಞಾನಪೂರ್ವಕವಾಗಿರತಕ್ಕಂತಹ ಶಯನಾಥ ಸಮುತ್ಥಾಯ, ನಿದ್ರೆಯಿಂದ ಎದ್ದು ಮತ್ತೆ ಅದ್ಯತನಂ, ಇವತ್ತಿನ ಕರ್ಮಗಳು ಏನೆಲ್ಲ ಇದೆಯೋ ಆ ಎಲ್ಲ ಕರ್ಮಗಳನ್ನು ಕೂಡ ಸ್ವವರ್ಣಾಶ್ರಮೋಚಿತಂ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾದಿಗಳಿಗೆ ಅವರವರ ವರ್ಣಾಶ್ರಮೋಚಿತವಾದಂತಹ ಕ್ರಿಯೆಗಳು, ಇದನ್ನು ಏನು ಮಾಡಬೇಕು ಅಂತ ಕೇಳಿದರೆ ನಾವು ತತ್ಪೂಜಾತ್ಮಕಂ ಅಂತ ಹೇಳ್ತಾರೆ. ದೇಶ ಕಾಲ ಅವಸ್ಥೋಚಿತಂ, ದೇಶ ಕಾಲ ಅವತ್ತ ನಿತ್ಯ ನೈಮಿತ್ತಿಕವಾದಂತಹ ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕರ್ಮ, ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ. ಕೆಲವೆಲ್ಲ ನಿತ್ಯ ಕರ್ಮಗಳು, ಕೆಲವೆಲ್ಲ ನೈಮಿತ್ತಿಕ ಕರ್ಮಗಳು, ಕೆಲವೆಲ್ಲ ಕಾಮ್ಯ ಕರ್ಮಗಳು ಅಂತ. ಹೀಗೆ ಈ ಮೂರು ವಿಧವಾದಂತಹ ಕರ್ಮಗಳನ್ನು ಯಥಾಶಕ್ತಿ ಯಥಾಜ್ಞಪ್ತಿ, ಎಷ್ಟು ತಿಳಿದೆಯೋ ಎಷ್ಟು ಶಕ್ತಿ ಇದೆಯೋ ಅಷ್ಟು ನಾನು ಯಥಾ ವೈಭವಂ ಕರಿಷ್ಯೆ, ಅದನ್ನು ವೈಭವದಿಂದಾಗಿ ಮಾಡ್ತೇನೆ ಎಂಬಂತಹ ಚಿಂತನೆಯನ್ನು ಹೇಳ್ತಾರೆ. ಮದಾಜ್ಞಾಕಾರ್ಯವೇ ಈ ರೀತಿಯಾಗಿ ತದೀಯೈ ಎಲ್ಲ ರೀತಿಯಾಗಿರತಕ್ಕಂತಹ ಅನುಸಂಧಾನವನ್ನು
ಮಾಡಿಕೊಂಡು ನಾವು ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಯತ್ ಕರೋಷಿ ಯದ್ ಅಶ್ನಾಶಿ ಯದ್ ಜುಹೋಷಿ ಯದ್ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ನಾವು ಭಗವಂತನಿಂದ ಪ್ರೇರಿತರಾಗಿ ಭಗವಂತನಿಂದ ಅನುಗ್ರಹಕ್ಕೆ ಒಳಪಟ್ಟು ಎಲ್ಲ ಯದಶ್ನಾಸಿ ಯಜ್ಜುಹೋಷಿ ಉದಾಸಿಯತ್ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಆ ಎಲ್ಲವನ್ನೂ ಕೂಡ ನನಗರ್ಪಿಸು ಎಂಬಂತಹ ಚಿಂತನೆಯಲ್ಲಿ ಕೃಷ್ಣ ಹೇಳ್ತಾನಲ್ವ, ಅದೇ ರೀತಿಯಾಗಿ ದಾಸರೂ ಕೂಡ ಅದನ್ನು ಹೇಳ್ತಾರೆ. ಏನು ಮಾಡುವ ಕರ್ಮಗಳ ಲಕ್ಷ್ಮೀ ನಿವಾಸನಿಗೆ ಅರ್ಪಿಸಿ, ಭಗವಂತನಿಗೆ ಲಕ್ಷ್ಮೀ ನಿವಾಸನಾದಂತಹ ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನು ಅನುಸಂಧಾನಪೂರ್ವಕದಿಂದ ಅದನ್ನು ಹೇಗೆ ಅರ್ಪಿಸಬೇಕು ಅಂತ ಕೇಳಿದ್ರೆ ಅನುಸಂಧಾನ ಬೇಕು, ಒಳ್ಳೆಯ ಅನುಸಂಧಾನ. ಏನೋ ಒಂದು ಕಾಟಾಚಾರಕ್ಕೆ ಕೆಲಸವನ್ನು ಮಾಡಿದ ಆ ರೀತಿಯಾಗಿ ಮಾಡಬಾರ್ದು. ಮತ್ತು ಆ ರೀತಿಯಾದಂತಹ ಕಾಟಾಚಾರದ ಕರ್ಮ ಅದು ಯಾವತ್ತೂ ಕೂಡ ಫಲದಾಯಕ ಆಗುವುದಿಲ್ಲ. ಅದಕ್ಕೋಸ್ಕರ ಅನುಸಂಧಾನ ಪೂರ್ವಕವಾಗಿ ಆ ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಮಾಡಿ ಹೇಗೆ ಮಾಡಬೇಕು? ಸಂದೇಹಿಸದೆ. ಅಯ್ಯೋ ದೇವರೇ, ಸಂದೇಹದಿಂದಾಗಿ ದೇವರಿಗೆ ಅರ್ಪಣೆ ಆಗ್ತದೆಯೋ ಇಲ್ವೋ, ದೇವರೇ ಮಾಡ್ತಾನೋ ಇಲ್ವೋ, ಅಥವಾ ಈ ಕರ್ಮ ದೇವರಿಗೆ ಅರ್ಪಿತವಾಯಿತೋ ಇಲ್ವೋ, ಈ ರೀತಿಯಾದಂತಹ ಒಂದು ಸಂದೇಹದಿಂದಾಗಿ ಕೆಲಸವನ್ನು ಮಾಡಿದರೆ ಅದು ನಿಶ್ಚಯವಾಗಿಯೂ ಕೂಡ ಅದರಿಂದ ಯಾವತ್ತೂ ಕೂಡ ನಮಗೆ ಫಲ ಎಂಬುದು ಸಿಗೋದೇ ಇಲ್ಲ. ನಾವು ಹೇಳ್ತೇವಲ್ವ, ಕೆಲವೊಂದಿಷ್ಟು ವಿಚಾರಗಳಲ್ಲಿ ಸಂದೇಹ ಫಲ ಕೊಡೋದಿಲ್ಲ. ವೈದ್ಯರಲ್ಲಿ, ಮಂತ್ರಗಳಲ್ಲಿ, ಮತ್ತು ಔಷಧಿಯಲ್ಲಿ, ಇದರೆಲ್ಲ ಫಲ ಕೊಡುವುದು ಯಾವುದು ಅಂತ ಕೇಳಿದರೆ ನಮ್ಮ ನಿಶ್ಚಯಾತ್ಮಕವಾದಂತಹ ಬುದ್ಧಿ. ಮಂತ್ರದಲ್ಲಿ ನಾನು ಮಂತ್ರವನ್ನು ಜಪ ಮಾಡ್ತೇನೆ, ಫಲ ಉಂಟೋ ಇಲ್ವೋ ಗೊತ್ತಿಲ್ಲ, ಒಟ್ಟು ಸುಮ್ಮನೆ ಮಾಡೋದು ಅಂತಾದರೆ ಅದು ಫಲ ಸಿಗೋದಿಲ್ಲ. ಇನ್ನು ಮಂತ್ರ ಆಯಿತು, ಔಷಧಿಯಲ್ಲಿಯೂ ಕೂಡ ನಮಗೆ ಅನುಸಂಧಾನ ಬೇಕು. ಈ ಔಷಧಿ ನನಗೆ ನನ್ನ ದೇಹದಲ್ಲಿರತಂತಹ ರೋಗವನ್ನು ಪರಿಹಾರ ಮಾಡ್ತದೆ ಎಂಬಂತಹ ಚಿಂತನೆ ಬೇಕು. ಆ ಚಿಂತನೆ ಇದ್ದಾಗ ಅದು ಫಲವನ್ನು ಕೊಡ್ತದೆ. ಅದಾದ ಮೇಲೆ ಮಂತ್ರ, ಗುರುಗಳು, ಯಾರನ್ನು ನಾವು ಗುರುಗಳು ಅಂತ ನಾವು ಸ್ವೀಕಾರ ಮಾಡ್ತೇವೆಯೋ ಅವರಲ್ಲಿಯೂ ಕೂಡ ಒಳ್ಳೆ ರೀತಿಯಾದಂಥ ಒಂದು ದೃಢವಾಗಿರ್ತಕ್ಕಂಥ ಈ ಗುರುಗಳು ನನಗೆ ಮಾಡಿದರೆ ಪಾಠವನ್ನು ಅಥವಾ ನನ್ನ ಸಂದೇಹವನ್ನು ಪರಿಹಾರ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವರು ಎಂಬ ನಿಶ್ಚಯಾತ್ಮಕ ಬುದ್ಧಿಯಿಂದಾಗಿ ನಾವು ಪ್ರವೃತ್ತಿಯನ್ನು, ಅದರಲ್ಲಿ ಪಾಠವನ್ನು ಅಥವಾ ನಾವು ಅವರಿಂದ ಜ್ಞಾನವನ್ನು ಪಡೆದುಕೊಂಡವು ಅಂತ ಹೇಳಿದ್ರೆ ಆ ಜ್ಞಾನ ನಮಗೆ ಫಲದಾಯಕವಾಗ್ತದೆ. ಇಲ್ಲ ಅಂತಾದರೆ ಏನೋ ಕಾಟಾಚಾರಕ್ಕೆ ಅವರು ಪಾಠ ಮಾಡಿದ್ರು, ಇವನು ಕೇಳಿದ, ಅದರಿಂದ ಯಾವತ್ತೂ ಕೂಡ ಅವನಿಗೆ ಅನುಗ್ರಹ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮಂತ್ರಗಳಾಗಲಿ, ವೈದ್ಯರಾಗಲಿ, ಔಷಧಿಗಳಾಗಲಿ ಎಲ್ಲವೂ ಕೂಡ ವಿಶ್ವಾಸ, ಅದರಲ್ಲಿ ವಿಶ್ವಾಸ ಎಂಬುದು ಫಲವನ್ನು ಕೊಡ್ತದೆ. ವಿಶ್ವಾಸ ಫಲದಾಯಕ ಅಂತ. ಆದ್ದರಿಂದ ನಿಶ್ಚಯಾತ್ಮಕ ಬುದ್ಧಿಯನ್ನು ಇಟ್ಟುಕೊಂಡು ನಾವು ಪ್ರವೃತ್ತಿಯನ್ನು ಮಾಡಬೇಕು ಅಂತ ನಮಗೆ ದಾಸರು ಅದನ್ನು ಹೇಳ್ತಾರೆ. ಸಂದೇಹಿಸದೆ ದಿನದಿ ನಾವು ಪ್ರಾತಃ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಅಂತ ಹೇಳುವಂಥ ರೀತಿಯಲ್ಲಿ ಬೆಳಗ್ಗಿನಿಂದ ಸಾಯಂಕಾಲ ತನಕ, ಸಾಯಂಕಾಲದಿಂದ ಬೆಳಗಿನ ತನಕ ಮಾಡುವಂತಹ ಕರ್ಮಗಳೆಲ್ಲವೂ ಕೂಡ ಅದು ಭಗವಂತನಿಗೆ ಅರ್ಪಿತ ಎಂಬಂತಹ ಚಿಂತನೆಯಲ್ಲಿ ದಿನದಿ ಮಾನನಿಧಿ, ಭಗವಂತನಿಗೆ ಮಾನನಿಧಿ ಅಂತ ಹೆಸರು. ಯಾಕೆ ಅಂತ ಕೇಳಿದರೆ ಅವನು ಸಮ್ಮಾನ ನಿಧಿ, ನಮ್ಮೆಲ್ಲರ ಮಾನವನ್ನ, ಪ್ರಾಣವನ್ನ ಅವನು ತನ್ನಲ್ಲಿ ಇಟ್ಟುಕೊಂಡು ನಮ್ಮನ್ನು ರಕ್ಷಣೆ ಮಾಡುವಂಥವನು. ಮಾನನಿಧಿ ಕೈಗೊಂಡು ಸುಖವಿತ್ತು ಅವನು ನಮಗೇನು ಮಾಡ್ತಾನೆ ಅಂತ ಕೇಳಿದರೆ ಅವನು ನಮಗೆ ಆನಂದವನ್ನು ಕೊಡ್ತಾನಂತೆ. ಸುಖವಿತ್ತು ಮತ್ತೆ ಏನು ಮಾಡ್ತಾನೆ? ಸಂತೈಪ, ಸುಖವಿತ್ತು ತಾನತರ ಸಂತೈಪ. ಯಾರು ದೀನರಿದ್ದಾರೆ, ಯಾರು ರಕ್ಷಣೆ ಬೇಕು ಅಂತ ಬರ್ತಾರೆ ಅಂಥವರಿಗೆ ಭಗವಂತ ಶರಣು ಬಂದವನನ್ನು ಯಾವತ್ತೂ ಕೂಡ ಭಗವಂತ ರಕ್ಷಣೆ ಮಾಡದೇ ಇರತಕ್ಕಂಥ ಒಂದು ದೃಷ್ಟಾಂತ ಇಲ್ಲವೇ ಇಲ್ಲ. ಅರ್ಜುನನನ್ನು ರಕ್ಷಣೆ ಮಾಡಿದ, ದ್ರೌಪದಿಯನ್ನು ರಕ್ಷಣೆ ಮಾಡಿದ, ಕುಂತಿಯನ್ನು ರಕ್ಷಣೆ ಮಾಡಿದ, ನಾರದ, ಪ್ರಹ್ಲಾದ, ಹೀಗೆ ಅಂಬರೀಷ ವರದ, ಧ್ರುವರದ, ಪಾಂಚಾಲಿ ವರದ, ರುಗ್ಮಾಂಗದ ವರದ, ಉದ್ಧವ ಪ್ರಿಯ, ಪಾಂಡವ ಪ್ರಿಯ ಅಂತ ಹೇಳಿಕೊಂಡು ಹೇಗೆ ನಾವು ಹೇಳ್ತೇವೆಯೋ
ಅದೇ ರೀತಿಯಾಗಿ ಎಲ್ಲ ದೀನರು ಯಾರು ಭಗವಂತನನ್ನ ಅನ್ಯಥಾ ಶರಣಂ ನಾಸ್ತಿ ಅಂದೆಂಬಂತಹ ಪೂರ್ಣವಾಗಿ ಸರೆಂಡರ್ ಅವನಿಗೇನೇ ತನ್ನನ್ನು ತಾನು ಅರ್ಪಿಸಿಕೊಂಡವರನ್ನ ಮಾನನಿಧಿ ಕೈಕೊಂಡು ಸುಖವಿತ್ತು ಸಂತೈಪ ಅವರನ್ನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ದೃಷ್ಟಾಂತ ಏನಪ್ಪ ಅಂತ ಕೇಳಿದ್ರೆ ಹೇಳ್ತಾರೆ, ತೃಣಜಲಧೇನು ತಾನುಂಡು. ನಾವು ಗೋವಿಗೆ ಕೊಡುವುದೇನು? ತೃಣ, ಜಲ ಅಥವಾ ಇನ್ನಿತರ ಯಾವುದೋ ಅದಕ್ಕೆ ಕೊಡಬೇಕಾದಂತಹ ಹಿಂಡಿ ಇತ್ಯಾದಿಗಳನ್ನು ಕೊಡ್ತೇವೆ. ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ ಅದು ತಿಂದಿರತಕ್ಕಂತಹದ್ದು ಮೇವು, ಹುಲ್ಲನ್ನು ತಿಂತದೆ ಅಥವಾ ತೃಣವನ್ನು, ಹುಲ್ಲು, ನೀರು ಅಥವಾ ಇನ್ನಿತರ ಯಾವುದೋ ಪದಾರ್ಥಗಳನ್ನು ಅದಕ್ಕೆ ನಾವು ನೀಡುತ್ತೇವೆ, ಅದನ್ನು ತಿಂತದೆ. ತಿಂದು ತಾನುಂಡು ಅದು ಅದನ್ನು ಸ್ವೀಕಾರ ಮಾಡಿ ದಾನುಂಡು ಅನವರತ ಪಾಲ್ಗರೆವ ಅದು ನಮಗೇನು ಕೊಡುವಂತಹದ್ದು ಅಂತ ಕೇಳಿದ್ರೆ ಹಾಲನ್ನು ಕೊಡ್ತದೆ. ಭಗವಂತನ ಅದ್ಭುತವಾದಂತಹ ಗೋವಿಂದ ಅಂತ ನಾವು ಭಗವಂತನ ಹೇಳ್ತೇವಲ್ವ. ಕಾಮಿಂದತಿ ಗೋವಿಂದ, ಭಗವಂತ ಗೋವಿಂದ. ಯಾಕೆ ಗೋವಿಂದ ಅಂತ ಕೇಳಿದ್ರೆ ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಏನು ಅಂತ ಕೇಳಿದ್ರೆ ದುಗ್ಧಂ ಗೀತಾಮೃತಂ ಬೃಹತ್ ಅಂತ ಒಳ್ಳೆಯ ಒಂದು ಸಮರ್ಪ್ಯ ಕೃತ್ಯಾನಿ ಇದನ್ನ ನಮಗೆ ನಾರಾಯಣ ಪಂಡಿತಾಚಾರ್ಯರ ಮಾತಿನಲ್ಲಿ ನಾವು ನೋಡುವುದು ಅಂತ ಆದರೆ ಸಮರ್ಪ್ಯ ಕೃತ್ಯಾನಿ ಪ್ರತೀಕೃತಾನಿ ವ್ಯಾಸಾಯ ಭೂಮ್ನಿ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ ಅಂತ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಕೃತಿಯಲ್ಲಿ ಮಧ್ವವಿಜಯದಲ್ಲಿ ಹೇಳ್ತಾರೆ. ಏನು? ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ, ಏನೆಲ್ಲ ಮಾಡಬೇಕು, ಕೃತ್ಯಾನಿ ಕೃತೀಕೃತಾನಿ, ಏನೆಲ್ಲ ಕೃತಿಗಳನ್ನು ಏನೆಲ್ಲ ಮಾಡಬೇಕು ಅದೆಲ್ಲ ಕೃತಿಗಳನ್ನು ಕೂಡ ವ್ಯಾಸಾಯ ಭೂಮಿ ಭಗವಂತನಾದಂತಹ ವ್ಯಾಸರಿಗೆ ಅದನ್ನು ಅರ್ಪಣೆ ಮಾಡ್ತಾರೆ. ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ, ಇನ್ನು ಮುಂದೆ ಮಾಡುವಂತಹ ಬೇರೆ ಬೇರೆ ಕ್ರಿಯೆಗಳು ಅಥವಾ ಅದೆಲ್ಲವನ್ನು ಕೃತಿಗಳನ್ನು ಕೂಡ ಭಗವಂತನಿಗೇನೆ ಅವರು ಅರ್ಪಣೆ ಮಾಡಿದ್ರು ಅಂತ. ಹೀಗೆ ಎಲ್ಲ ಬಗೆಯಾಗಿರ್ತಕ್ಕಂತಹ ಕರಿಷ್ಯಮಾಣಾನಿ ಚತಸ್ಯ ಭೋಜ, ಇನ್ನು ಮುಂದೆ ಮಾಡುವಂತಹ ಬೇರೆ ಬೇರೆವಾದಂತಹ ಕೃತಿಗಳು ಕೂಡ ಅದು ಭಗವಂತನ ಪೂಜೆ ಎಂಬ ವಿಚಾರವಾಗಿ ಸಂಕಲ್ಪವನ್ನು ಮಾಡಿದರು ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನಿಗೆ ನಾವು ಎಲ್ಲ ಕರ್ಮಗಳನ್ನು, ಸಕಲ ವಿಧವಾದಂತಹ ಕರ್ಮಗಳನ್ನು ತಿಳಿದೋ ತಿಳಿಯದೆಯೋ ಏನೆಲ್ಲ ಕರ್ಮಗಳನ್ನು ಮಾಡ್ತೇವೆಯೋ ಆ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಹೇಗೆ ಅಂತ ಕೇಳಿದ್ರೆ ಆ ಕಾಮಧೇನು ತಾನು ತಿನ್ನುವಂತಹದ್ದು ಹುಲ್ಲನ್ನು, ಆದರೆ ಹುಲ್ಲನ್ನು ತಿಂದು ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ ಅದು ನಮಗೆ ಒಳ್ಳೆಯ ಅಮೃತವನ್ನು ಕೊಡ್ತದೆ, ಹಾಲನ್ನು ನೀಡುತ್ತದೆ. ಈ ರೀತಿಯಾಗಿ ಆ ಭಗವಂತನಿಗೆ ಆ ದುಗ್ಧಂ ಗೀತಾಮೃತ ಭಗವಂತ ನಮಗೇನು ಕೊಟ್ಟ ಅಂತ ಕೇಳಿದ್ರೆ ಒಳ್ಳೆಯ ಅದ್ಭುತವಾದಂತಹ ಒಂದು ಗೀತಾ ಚಿಂತನೆಯನ್ನ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ಅಂತ ಹೇಳುವಂತಹ ರೀತಿಯಲ್ಲಿ ಎಲ್ಲ ದುಗ್ಧ ಗೀತೆಯನ್ನು ನಮಗೆ ಅನುಗ್ರಹವನ್ನು ಮಾಡಿರತಕ್ಕಂಥವನು ಭಗವಂತ. ಅಂತಹ ಭಗವಂತನಿಗೆ ಸಕಲ ಕರ್ಮಗಳನ್ನು ಕೂಡ ನಾವು ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡುವ ಮೂಲಕವಾಗಿ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಈ ರೀತಿಯಾಗಿ ನಾವು ಚಿಂತನೆಯಲ್ಲಿ ಅನುಸಂಧಾನವನ್ನು ಇಟ್ಟುಕೊಂಡು ನಾವು ಆ ದೇವರಿಗೆ ಎಲ್ಲ ಏನು ಮಾಡುವ ಕರ್ಮಗಳ ಅಂತ ಎಂಬಂತಹ ರೀತಿಯಲ್ಲಿ ಏನೆಲ್ಲ ಕರ್ಮಗಳನ್ನು ಮಾಡ್ತೇವೆಯೋ ಆ ಎಲ್ಲ ಕರ್ಮಗಳನ್ನು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕರ್ಮಗಳನ್ನು ಅವನಿಗೆ ಅರ್ಪಣೆ ಮಾಡುವ ಮೂಲಕವಾಗಿ ನಾವು ಅನುಗ್ರಹವನ್ನು, ಯಾಕೆ ನಮಗೆ ಅನುಗ್ರಹವನ್ನು ಮಾಡುವಂತಹದ್ದು ಭಗವಂತ
ಕರ್ಮವನ್ನು ಸಮರ್ಪಣೆ ಮಾಡುವ ಮೂಲಕವಾಗಿ, ಇಲ್ಲ ಅಂತಾದರೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ಆ ಕರ್ಮದ ಸ್ವಾಮಿಯಾದಂತಹ ಭಗವಂತನಿಗೆ ಆ ಎಲ್ಲ ಕರ್ಮಗಳನ್ನು ಅರ್ಪಣೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಭಗವಂತ ನಮ್ಮಿಂದ ಎಲ್ಲ ಕರ್ಮಗಳನ್ನು ಮಾಡಿಸಲಿ ಅಂತ ಹೇಳುವಂತಹ ಚಿಂತನೆಯಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.